ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ವ್ಲಾಗ್ನ ನಾನು ಶೇರ್ ಮಾಡಿ ಸುಮಾರು ದಿನಗಳೇ ಆಯಿತು ಅಂತ ಹೇಳ್ಬೋದು. ಸೊ ಅದು ಹೇಳಿದ್ದೀನಿ ರೀಸನ್ನು. ಸೊ ನಿಜವಾಗ್ಲೂ ಆಗ್ತಾಯಿಲ್ಲ ನನ್ನ ಕೈಲಿ ಎಲ್ಲ ಮೇಂಟೈನ್ ಮಾಡೋದಕ್ಕೆ. ಆ ಕಾರಣದಿಂದ ಸ್ವಲ್ಪ ಯೂಟ್ಯೂಬ್ ಕಡೆ ಜಾಸ್ತಿ ಗಮನ ಹರಿಸೋದಕ್ಕಾಗ್ತಾಯಿಲ್ಲ. ಸ್ವಲ್ಪ ಬಿಟ್ಟು ಬಿಟ್ಟು ಹಾಕ್ತೀನಿ. ಡೈಲಿ ವ್ಲಾಗ್ ನಿಜವಾಗ್ಲೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಪ್ರಾಬ್ಲಮ್, ಇನ್ನೇನು ಇಲ್ಲ. ಅದು ಬಿಟ್ಟರೆ ಇನ್ನು ಈ ವ್ಲಾಗ್ ಬಂದು ಲಾಸ್ಟ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವೀಕ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಬಟ್ ವೀಡಿಯೋಗಳು ಹಬ್ಬದ್ದು ಎಲ್ಲ ಇದ್ದಿದ್ದರಿಂದ ಫಸ್ಟ್ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಇದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ನು ಹಿಂದೆಲೇ ಹಬ್ಬಗಳು ಅದು ಇದು ಬರ್ತಾನೆ ಇರುತ್ತೆ. ವ್ಲಾಗ್ಗಳು ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇರೋದನ್ನೆಲ್ಲ ಅಪ್ಲೋಡ್ ಮಾಡಬೇಡ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಸೊ ಇನ್ನು ಮಕ್ಕಳು ಸ್ಕೂಲು ಕಳಿಸ್ಬೇಕಲ್ವ. ನಂದು ಡೇ ಪ್ರತಿದಿನ ಯಾವ ರೀತಿ ಶುರು ಆಗುತ್ತೋ ಅದೇ ರೀತಿ ಇವತ್ತು ಕೂಡ ಶುರುವಾಯಿತು ಅಂತ ಹೇಳ್ಬೋದು. ಇನ್ನು ಇವತ್ತು ಟಿಫನ್ಗೆ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು, ತೊಗರಿಕಾಯಿ ಇತ್ತು ಆವಾಗ ಸ್ವಲ್ಪ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿಬಿಟ್ಟು ಇಡ್ಲಿ ಮಾಡಿಕೊಂಡೆ. ಇಡ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಸಾಫ್ಟಾಗಿ ಒಳ್ಳೆ ಮಲ್ಲಿಗೆ ಹೂವು ಈ ಥರ ಬರುತ್ತೆ ಇಡ್ಲಿ. ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಾನು ಅದನ್ನು ಆರ್ಟ್ ಬಾಕ್ಸ್ಗೆ ಜೋಡಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ಹೇಳೋದಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ಇನ್ನೂ ಎಕ್ಸಾಮ್ ಸ್ಟಾರ್ಟ್ ಆಗಿರಲಿಲ್ಲ ಲಾಸ್ಟ್ ವೀಕು. ಸೊ ಇವಾಗ ಆಲ್ರೆಡಿ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಆಫ್ಟರ್ನೂನ್ ಅಷ್ಟರಲ್ಲೆಲ್ಲ ಮಕ್ಕಳು ಮನೆಗೆ ಬಂದುಬಿಡ್ತಾರೆ. ಇದು ಲಾಸ್ಟ್ ವೀಕು ವ್ಲಾಗ್ ಆಗಿರೋದ್ರಿಂದ ಮಕ್ಕಳಿಗೆ ಲಂಚು ಕಟ್ಟಲೇಬೇಕಿತ್ತು. ಸೊ ಆ ಕಾರಣಕ್ಕೋಸ್ಕರ ಇಡ್ಲಿ ಮಾಡಿ ಎಲ್ಲ ಸ್ವಲ್ಪ ವೆಜ್ ಕುರ್ಮಾ ಥರ ಮಾಡಿಕೊಂಡು ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಕಳಿಸಿದ್ದಾಯಿತು. ಅದೇ ನಾನು ಆಗಲೇ ಹೇಳ್ದಂಗೆ ಈ ರೀತಿ ವ್ಲಾಗ್ನ ಮಾಡಿ ಸುಮಾರು ದಿನಗಳೇ ಆಯಿತು. ಸೊ ಮಾಡಬೇಕು ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗಳು 2 ಇಡ್ಲಿ ತಿನ್ನೋದು, ನನ್ನ ಮಗ ಒಂದು 3 ಇಡ್ಲಿ ತಿಂತಾನೆ. ಮತ್ತು ಇಲ್ಲಿ ಮಕ್ಳಿಗೆ ಹಾಕ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ಗೆ ಹಾಕಿ ಕೊಡ್ತಾಯಿದ್ದೆ. ಮತ್ತು ಇವತ್ತು ಹೆಲ್ತಿ ಡ್ರಿಂಕ್ಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೆ. ಇನ್ನು ಮಕ್ಳಿಗೆ ಆಲ್ರೆಡಿ ಕೊಟ್ಬಿಟ್ಟು ಕಳಿಸಿದ್ದೆ. ಅವರು ಕುಡಿದ್ಬಿಟ್ಟು ಟಿಫನ್ ತಿಂದ್ಬಿಟ್ಟು ಹೋಗಿದ್ರು. ಇನ್ನು 2 ಗ್ಲಾಸ್ ಅಷ್ಟು ಇತ್ತು. ಇನ್ನು ನನಗೂ ಸ್ವಲ್ಪ ಯಾವಾಗಲೂ ಮಾಡಿದ ತಕ್ಷಣವೇ ಕುಡಿದ್ಬಿಡ್ತೀನಿ. ಇನ್ನು ನೆಲ್ಲಿಕಾಯಿ ಹಾಕಿದ್ರೆ, ಬೆಟ್ಟದ ನೆಲ್ಲಿಕಾಯಿನ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಜಾಸ್ತಿ ಹೊತ್ತು ಇಟ್ಟರೆ ಜ್ಯೂಸನ್ನ. ಸೊ ನಾನು ನೆಲ್ಲಿಕಾಯಿ ಹಾಕಿರಲಿಲ್ಲ ಇವತ್ತು. ಅದಕ್ಕೋಸ್ಕರ ನಮ್ಮ ಯಜಮಾನರು ಬರೋ ತನಕ ಕಾದು ಮಕ್ಳನ್ನ ಬಿಟ್ಟು ಅವ್ರು ಬಂದಿದ್ದ ತಕ್ಷಣ ಅವ್ರಿಗೊಂದು ಗ್ಲಾಸು ನಾನೊಂದು ಗ್ಲಾಸ್ ಹಾಕೊಂಡು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಅವರೆಲ್ಲ ಹೊರಟ್ರು. ಅವರೆಲ್ಲ ಹೊರಟಿದ ಮೇಲೆ ಇನ್ನು ರೆಗ್ಯುಲರ್ ಆಗಿರುತ್ತಲ್ಲ ನನ್ನ ಕೆಲಸ, ಅದನ್ನು ಮಾಡ್ಕೋತಾ ಇದ್ದೆ. ಮಿಷಿನ್ ಇಲ್ವಾ, ಕೈಯಲ್ಲಿ ವಾಶ್ ಮಾಡ್ತಿದ್ದೀರಲ್ಲ ಬಟ್ಟೆನ ಅಂತ ಕೇಳೋದಾದರೆ, ಸ್ವಲ್ಪ ಇವಾಗ ಬೇಸಿಗೆ ಆಗಿರೋದ್ರಿಂದ ನಮಗೆ ನೀರಿನ ಪ್ರಾಬ್ಲಮ್ ಇದೆ. ಸೊ ಆ ಕಾರಣಕ್ಕೋಸ್ಕರ ಪ್ರತಿದಿನ ಮಕ್ಕಳದ್ದು ಒಂದೊಂದು ಜೊತೆ ಬಟ್ಟೆ ಬಿದ್ದೇ ಬೀಳುತ್ತೆ. ಸೊ ಮಕ್ಕಳು ಬಟ್ಟೆ, ನನ್ನ ಬಟ್ಟೆ, ನಮ್ಮ ಯಜಮಾನ್ರದ್ದು ಒಬ್ರದ್ದು ಅಷ್ಟೇ ಬೀಳಲ್ಲ, ಬಿಟ್ಟರೆ ನಂದು ಮಕ್ಕಳದ್ದು ಬಿದ್ದೇ ಬೀಳುತ್ತೆ ಬಟ್ಟೆ. ಸೊ 3 ಜನದ್ದು ಒಂದೊಂದು ಜೊತೆ ಅಷ್ಟೇ ಅಲ್ವಾ, 3 ಜೊತೆ ಬಟ್ಟೆ ಒಗ್ಕೊಳ್ಳೋದಕ್ಕಾಗಲ್ವ ಅನ್ನೋ ಕಾರಣಕ್ಕೋಸ್ಕರ ಡೈಲಿ ಕೈಯಲ್ಲೇ ವಾಶ್ ಮಾಡಿಬಿಡ್ತಾಯಿದ್ದೀನಿ. ಯಾವುದೂ ಕೂಡ ಒಂದು ಜೊತೆ ಬಟ್ಟೆ ಕೂಡ ಬ್ಯಾಲೆನ್ಸು ಇಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ನೀರು ಯಾವಾಗ ಬರುತ್ತೆ, ಯಾವಾಗ ಕಡಿಮೆ ಆಗೋಗುತ್ತೆ, ಒಂದೊಂದು ದಿನ ಬಿಟ್ಟಿಲ್ಲ ಅಂದರೂ ಸ್ಕಿಪ್ ಆಗೋದ್ರೂ ನೀರು ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೋದು. ಮಕ್ಳುಗಳಿಗೆ ಬಟ್ಟೆ ಇಲ್ಲದೆ ನಿಜವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ಯೂನಿಫಾರ್ಮ್ಗಳೆಲ್ಲ ಮಕ್ಕಳಿಗೆ ನಾನು ಒಂದೊಂದು ಜೊತೆನೇ ತೊಗೊಟ್ಟಿರೋದು, ಅದು ಕೂಡ ಅಲ್ಲಲ್ಲೇ ವಾಶ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮಕ್ಳಿಗಂತೂ ಡೈಲಿ ವೇರ್ಗೆ ನಮ್ಮ ಮನೇಲಿ ಸ್ವಲ್ಪನೇ ಬಟ್ಟೆ ಇರೋದ್ರಿಂದ ಮಕ್ಳಿಗೆ ಅಲ್ಲಲ್ಲೇ ಬಟ್ಟೆಗಳು ವಾಶ್ ಮಾಡ್ಕೊಬಿಟ್ರೆ ನಮಗೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಒಗೆದು ಎಲ್ಲ ಪ್ರತಿಯೊಂದು ಬಟ್ಟೆಗಳನ್ನೂ ಕೂಡ ನಾನು ಎಲ್ಲ ಹಿಂಡ್ಬಿಟ್ಟು ಎತ್ತಿಟ್ಕೊಂಡೆ. ಅದಾದಮೇಲೆ ಇನ್ನೇನೋ ಮೇಲ್ಗಡೆ ಹೋಗಿ ಹೊಂಡಾಕ್ಬಿಟ್ಟು ಬರಬೇಕಿತ್ತು ಬಟ್ಟೆನ. ಅಷ್ಟೊತ್ತಿಗೆ ಆಮೇಲೆ ಇನ್ನೊಂದು ನೆನೆಸ್ಕೊಂಡೆ, ನಮ್ಮ ಯಜಮಾನ್ರಿಗೆ ಹೊಸದು ಶರ್ಟ್ ತೊಗೊಂಬಂದಿದ್ದೆ, ಒಂದು 5 ಶರ್ಟ್ ತೊಗೊಬಂದಿದ್ದೆ. ಅವ್ರಿಗೆ ನಾವು ಯಾವ ಥರ ಅಂತ ಅಂದರೆ, ನಮ್ಮ ಮನೇಲಿ ಪ್ಯಾಂಟ್ ತೊಗೊಂಬಂದರೆ ಶರ್ಟ್ ತೊಗೊಬರಲ್ಲ, ಶರ್ಟ್ ತೊಗೊಬಂದರೆ ಪ್ಯಾಂಟ್ ತೊಗೊಬರಲ್ಲ, ಈ ರೀತಿ ಮಾಡೋದು ನಾವು ಯಾವಾಗಲೂ. ಟಾಪ್ ಇರುತ್ತೆ, ಬಾಟಮೇ ಇರಲ್ಲ. ಜಾಸ್ತಿ ಟಾಪೇ ಅಂತಲೇ ಹೇಳ್ಬೋದು, ಬಾಟಮೇ ಇರಲ್ಲ. ಆ ರೀತಿ ಆಗಿಬಿಟ್ಟಿದೆ. ನೋಡಿದ ತಕ್ಷಣ ಶರ್ಟೆಲ್ಲ ತುಂಬಾ ಇಷ್ಟ ಆಯಿತು. ಒಂದು 5 ಶರ್ಟ್ನ ತೊಗೊಂಬಂದೆ.
ಮತ್ತು ಇನ್ನೊಂದೇನೆಂದರೆ ಅದು ಕಾಟನ್ ಆಗಿರೋದ್ರಿಂದ ನೀರಿಗಾಕಿ ಐರನ್ ಮಾಡಿದ್ರೆ ನಮ್ಮ ಮನೆಯವರು ಅದನ್ನು ಹಾಕ್ಕೊಳ್ಳೋದು, ಇಲ್ಲಾಂದರೆ ಒಂಥರ ಎಲ್ಲ ಸುಕ್ಕು ಥರ ಕಟ್ಕೊಬಿಡುತ್ತೆ. ಹೊಸದು ಕಾಟನ್ ಬಟ್ಟೆಗಳೆಲ್ಲ ಒಂಥರ ಚೆನ್ನಾಗಿ ಲುಕ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ನೀರಿಗೆ, ಆಮೇಲೆ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಸಿಂಕ್ ಆದರೆ ಸ್ಟಿಚ್ ಹಾಕ್ಸೋದಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟಿಚ್ ಹಾಕ್ಸ್ಬಿಟ್ಟು ಆಮೇಲೆ ನಾವು ನೀರಿಗೆ ಹಾಕೋದಕ್ಕೆ ಹೋದರೆ ಪೂರ್ತಿ ತುಂಡ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಒಂದು 5 ಶರ್ಟ್ ತೊಗೊಂಬಂದಿದ್ದೆ. 5 ಶರ್ಟ್ನೂ ಕೂಡ ನಾನು ನೀಟಾಗಿ ನೀರಲ್ಲಿ ಎಲ್ಲನೂ ಫುಲ್ಲು ಹಜ್ಜಿ ಹಿಂಡ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮೇಲ್ಗಡೆ ಎಲ್ಲ ಹಾರಾಕಿದ್ದಾಯಿತು ಬಟ್ಟೆಗಳನ್ನೆಲ್ಲ. ಸೊ ಈ ರೀತಿ ಮಾಡಿಕೊಂಡೆ. ಇಲ್ಲ ಅಂದಿದ್ದರೆ ಅದು ನಾನು ಆಗಲೇ ಹೇಳ್ದಂಗೆ ಸ್ಟಿಚ್ ಹಾಕ್ಬಿಟ್ಟು ಕರೆಕ್ಟ್ ಸೈಜ್ಗೆ ನಾವು ಸ್ಟಿಚ್ ಹಾಕ್ಸಿರ್ತೀವಿ. ಇಲ್ಲ ಅಂದ್ರೂ ನಾವು ಒಂದು ಶರ್ಟ್ ಸೈಜ್ ಕೊಟ್ಟು ಬಂದಿದ್ರು ಕೂಡ ಅವರು ಆ ಶರ್ಟಿಗೆ ತಕ್ಕನಂತೆ ಅವರು ಸ್ಟಿಚ್ ಮಾಡಿರ್ತಾರೆ. ಸೊ ಸ್ವಲ್ಪ ಒಂದು ಅರ್ಧ ಇಂಚಷ್ಟಾದರೂ ಉದ್ದ ಬಿಟ್ಟು ಸ್ಟಿಚ್ ಮಾಡಿರಿ ಅಂತ ನಾವು ಹೇಳಿರ್ತೀವಿ. ಬಟ್ ಅವರು ಆ ಸ್ಟಿಚ್ ಮಾಡೋ ಟೈಮಲ್ಲಿ ಅದನ್ನು ನೆನ್ಪಿಟ್ಕೊಂಡು ಮಾಡಬೇಕಲ್ಲ, ಮರೆತುಬಿಟ್ಟಿರ್ತಾರೆ. ಸೊ ಈ ಕಾರಣದಿಂದ ಯಾರಿಗೂ ಪ್ರಾಬ್ಲಮ್ ಬೇಡ ಅಂತ ಹೇಳ್ಬಿಟ್ಟು ನಾನೇ ಮುಂಚೆಲೇ ಕಾಟನ್ ಶರ್ಟ್ಗಳಲ್ವ, ಸೊ ಎಲ್ಲನೂ ಪೂರ್ತಿ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಒಣಗಿಸ್ಬಿಟ್ಟು ತೊಗೊಂಡೋಗಿ ಸ್ಟಿಚ್ಚಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಶರ್ಟ್ಗಳನ್ನ ಮತ್ತು ಕೈಯಲ್ಲಿ ವಾಶ್ ಮಾಡಿದ ಬಟ್ಟೆಗಳನ್ನೆಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದಾಯಿತು. ಇನ್ನು ಒಣಗಾಕ್ಬಿಟ್ಟು ಬಂದಿದ್ದ ತಕ್ಷಣವೇ ಪ್ಯಾಸೇಜ್ ಎಲ್ಲ ಮೆಟ್ಲು ಪ್ಯಾಸೇಜ್ ಎಲ್ಲ ತೊಳಿಬೇಕಿತ್ತು. ನೋಡ್ತಾ ಇರ್ಬೋದು, ಈ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ನಮ್ಮ ಮನೆ ಎದುರುಗಡೆ. ಸೊ ತುಂಬ ಅಂದರೆ ತುಂಬಾ ಧೂಳು ಬರುತ್ತೆ. ನನಗಂತೂ ಸಾಕಾಗೋಗಿದೆ. ಇವತ್ತಂತೂ ಮೇಲ್ಗಡೆಯಿಂದ ಪೂರ್ತಿ ಎಲ್ಲನೂ ತೊಳ್ಕೊಂಬಂದಿದ್ದೀನಿ. ನೀರೆಲ್ಲ ಚೆನ್ನಾಗಿತ್ತು. ನೀರಿಗೆ ಆ ಥರ ಪ್ರಾಬ್ಲಮ್ ಇತ್ತು ಅಂದರೆ ಈ ಥರ ಎಲ್ಲ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನೀರು ಇವಾಗ ಚೆನ್ನಾಗಿ ಇದೆ, ಆ ಕಾರಣಕ್ಕೋಸ್ಕರ ಎಲ್ಲ ತೊಳ್ಕೊತಾ ಇದ್ದೀನಿ. ಇನ್ನೇನೋ ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ನೀರಿಗೆ ಪ್ರಾಬ್ಲಮ್ ಶುರು ಆದರೆ ಇನ್ನೂ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಈಗಲಿಂದನೇ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋದು, ಸ್ವಲ್ಪ ನೀರೆಲ್ಲ ಹಿಡಿದಿಟ್ಕೊಳ್ಳೋದು ಈ ರೀತಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಮೇಲ್ಗಡೆಯಿಂದ ಪೂರ್ತಿ ಮೇಲ್ಗಡೆಯಿಂದ ಮತ್ತು ನಮ್ಮನೆ ಪ್ಯಾಸೇಜು ಮತ್ತು ನಮ್ಮನೆ ಕೆಳಗಡೆ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಪೂರ್ತಿ ಇನ್ನು ಕೆಳಗಡೆ ಮೆಟ್ಲು ಅಲ್ಲಿ ತನಕ ಎಲ್ಲನೂ ತೊಳೆದಿದ್ದೀನಿ. ನನಗೆ ಫುಲ್ಲು ಅಂದರೆ ಫುಲ್ಲು ಟಯರ್ಡ್ ಆಗೋಯಿತು ಮೆಟ್ಲೆಲ್ಲ ತೊಳೆಯೋಷ್ಟೊತ್ತಿಗೆ. ಇನ್ನು ತೊಳೆದ್ಬಿಟ್ಟು ಬಂದು ಇನ್ನೇನೋ ಇನ್ನೊಂದು ವಾರ 15 ದಿನ ಇತ್ತು ಅಷ್ಟೇ. ಈಗ ಒಂದು ವಾರ ಇದೆ. ಸೊ ಇನ್ನು ನಾನು ಈ ವ್ಲಾಗ್ ಮಾಡ್ಕೊಂಡಿದ್ದು ಇನ್ನೂ 15 ಡೇಸ್ ಇತ್ತು ಅಂತ ಅಂದ್ಕೊಳ್ಳೋಣ ಯುಗಾದಿ ಹಬ್ಬಕ್ಕೆ. ಸೊ ಹಬ್ಬ ಬೇರೆ ಹತ್ರ ಬರ್ತಿದೆ ಅಲ್ವಾ, ಒಂದೊಂದೇ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ಕೋತಾ ಇದ್ದೆ. ಇಲ್ಲೊಂದು ಮಕ್ಕಳಿಗೆ ಬುಕ್ಕೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ರ್ಯಾಕ್ ಥರ ಕೊಟ್ಟಿದ್ದೀನಿ. ನಮ್ಮದು ದೇವ್ರ ಮನೆ ಸ್ಟ್ಯಾಂಡ್ ಇತ್ತಲ್ವ, ಸೊ ಆ ಸ್ಟ್ಯಾಂಡು ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಮಕ್ಕಳು ತೊಗೊಂಬಂದು ಗಲೀಜು ಆಟ ಸಾಮಾನು ಅದು ಇದು ಪೇಪರ್ಸು ಏನೇನೋ ತಂದು ಇಡ್ತಾನೇ ಇದ್ದರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ಇನ್ನು ಈ ಬಟ್ಟೆಗಳೆಲ್ಲ ನೋಡೋದಾದರೆ ಅದು ಸ್ಯಾರೀಸು ಒಂದು 2 ಸ್ಯಾರೀಸ್ ಇತ್ತು, ಒಂದು 3-4 ಶರ್ಟ್ ಇತ್ತು. ಸೊ ಅದನ್ನು ಯಾರೂ ಹಾಕ್ತಾ ಇರಲಿಲ್ಲ ನಮ್ಮ ಮನೇಲಿ. ವೇಸ್ಟ್ ಅದು ಸ್ಯಾರಿ ಎಲ್ಲ ಪೂರ್ತಿ ಒಂಥರ ಆಗ್ಬಿಟ್ಟಿತ್ತು ಅದು 2 ಸ್ಯಾರಿನೂ. ಸೊ ಅದಕ್ಕೇ ಇವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಯವರು ಬಂದರೆ ಪಾತ್ರೆಗೆ ಹಾಕ್ಬಿಟ್ಟು ಏನಾದರೂ ಪಾತ್ರೆ ಚಿಕ್ಕದೇನಾದರೂ ಒಂದು ಪಾತ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ದೊಡ್ಡದೇ ಇರೋದು. ಚಿಕ್ಕದು ಒಂದೇನಾದರೂ ಸಿಂಪಲ್ಲಾಗಿ ಒಂದು ರಸಮ್ ಮಾಡ್ತೀನಿ ಅಂತ ಅಂದರೆ ಒಂದು 2 ಪಾತ್ರೆ ಇದೆ ಅಷ್ಟೇ, ಜಾಸ್ತಿ ಚಿಕ್ಕದೆಲ್ಲ ನನ್ನ ಹತ್ರ ಇಲ್ಲ. ಸೊ ಒಂದು ಚಿಕ್ಕದು ಒಂದು ಪಾತ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಬಟ್ಟೆ ಎಲ್ಲ ಯಾರಾದರೂ ಈ ಸಂಡೇ ಹೊತ್ತು ಇತ್ತೀಚಿನ ದಿನಗಳಲ್ಲಂತೂ ಸಂಡೇ ಹೋಗಿ ನಾವೆಲ್ಲ ಅಮ್ಮನ ಮನೇಲೇ ಸೇರ್ಕೋತಾ ಇದ್ದೀವಿ. ಅಮ್ಮ ಇಲ್ಲಿಗೆ ಬಂದೇ ಇಲ್ಲ. ಅಮ್ಮ ಏನಾದರೂ ಇಲ್ಲಿಗೆ ಬಂದರೆ ನಮ್ಮ ಮನೆಗೆ ಅದನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಚಿಕ್ಕದೊಂದು ಪಾತ್ರೆ ತೊಗೋಬೇಕು. ನಾವು ಅಲ್ಲೇ ಹೋಗ್ತಿರೋದ್ರಿಂದ ನಮಗೆ ಅವ್ರು ಸಂಡೇ ಬರ್ತಾರಲ್ವ ಪಾತ್ರೆಯವರು, ಆವಾಗ ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ಚಿಕ್ಕದೊಂದು ಪಾತ್ರೆ ತೊಗೋಬೇಕು ಅಂತ ಮಾಡಿದ್ದೀನಿ. ಸೊ ಇನ್ನು ನೋಡ್ತಾ ಇರ್ಬೋದು ನೀವೇ, ಎಷ್ಟು ಗಲೀಜಿತ್ತು ಅಂದರೆ ನನಗೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಗಲೀಜಿತ್ತು. ಮಕ್ಕಳುಗಳ ಆಟ ಸಾಮಾನು ಅದು ಇದು ರಟ್ಟುಗಳು ಏನೇನೋ ಇದ್ವೋ. ಸುಮಾರು ಒಂದು ದೊಡ್ಡ ಕವರಲ್ಲಿ ಪೂರ್ತಿ ದೊಡ್ಡ ಕವರಲ್ಲಿ ಒಂದು ಕವರ್ ಆಯಿತು ಅಂತಲೇ ಹೇಳ್ಬೋದು. ಈ ಸ್ಯಾರಿ ಕವರ್ಸು ನಂದು, ಮತ್ತು ಈ ಮಕ್ಕಳು ಊರಿಗೋದಾಗ ಯಾರಾದರೂ ಇನ್ವಿಟೇಷನ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ದೇವ್ರ ಫೋಟೋಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಬಂದು ಕಟ್ ಮಾಡಿ ಇಟ್ಕೊಳ್ಳೋದು. ಈ ರೀತಿ ಇನ್ವಿಟೇಷನ್ಗಳೆಲ್ಲ ತೊಗೊಂಬಂದು ಏನೇನೋ ಎಬ್ಬರಿಸ್ಬಿಟ್ಟು ಮಡಗಿದ್ರು ಅಂತಲೇ ಹೇಳ್ಬೋದು ಮಕ್ಕಳು ಪೂರ್ತಿ. ಅಲ್ಲಿರೋದು ಬೇಕಾಗಿರೋದಕ್ಕಿಂತ ಆ ಜಾಗದಲ್ಲಿರೋದು ಬೇಡದೇ ಇರೋ ಐಟಮ್ಗಳೇ ಜಾಸ್ತಿ.
ತೆಗೆದಂತೂ ನಾನಂತೂ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಎಸೆದ್ಬಿಡ್ತೀನಿ. ಮಕ್ಕಳಂತೂ ಸಿಕ್ಕಾಪಟ್ಟೆ ಅಳ್ತಾರೆ ಸ್ಕೂಲಿಂದ ಬಂದಮೇಲೆ ನೋಡಿಬಿಟ್ಟು. ಸೊ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಸದ್ಯಕ್ಕೆ ಮನೆ ಕ್ಲೀನ್ ಇರಬೇಕು, ಎಷ್ಟಾದರೂ ಕ್ಲೀನ್ ಮಾಡು, ಇನ್ನೊಂದು 15 ಡೇಸ್ ಬಿಟ್ಟು ಮತ್ತೆ ತಿರ್ಗಾ ಅದನ್ನೇ ಶುರು ಮಾಡ್ತಾರೆ. ಎಲ್ಲ ತೊಗೊಂಬಂದು ಗುಡ್ಡೆ ಹಾಕೋದು ಇಟ್ಕೊಳ್ಳೋದು ಆ ರೀತಿ ಮಾಡ್ತಾರೆ. ನನಗಂತೂ ಕ್ಲೀನ್ ಮಾಡಿ 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 ಸಾಕಾಗೋಗಿದೆ ಅಂತಲೇ ಹೇಳ್ಬೋದು. ಹೇಳಿರ್ತೀನಿ ಇಲ್ಲೇನೂ ಹಾಕಬೇಡಿ, ಇಲ್ಲೇನೂ ತುರುಕಬೇಡಿ ಅಂತ, ಮತ್ತೆ ತಿರ್ಗಾ ಅದೇ ಮಾಡ್ತಾರೆ. ಆ ರೀತಿ ಆದರೆ ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಅಷ್ಟೇ ಅಂತಲೇ ಹೇಳ್ಬೋದು. ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದೇ ಸಲ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ, ಇವಾಗಿರೋ ಬ್ಯುಸಿಲಿ ಈ ಕೆಲಸಗಳಲ್ಲಿ ನನಗೆ ಒಂದೇ ಸಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದೊಂದು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ಬಂದು ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಇತ್ತು, ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೇಬಲ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಅದಾದಮೇಲೆ ಇನ್ನು ತಿಂಗಳಾಯಿತು, ಪೋಸ್ಟ್ ಆಫೀಸ್ಗೆಲ್ಲ ಕಟ್ಟಬೇಕಿತ್ತು. ಅದ್ರ ಜೊತೆಗೆ ನಮಗೆ ತಿಂಗಳು 6 ಮಂತ್ಸ್ಗೊಂದು ಸಲ LIC ಬೀಳುತ್ತೆ, ವರ್ಷಕ್ಕೆ 2 ಸಲ LIC ಕಟ್ಟಬೇಕು ನಾವು. ಸೊ ಅದಕ್ಕೆ LICನೂ ಅದೇ ಟೈಮ್ಗೆ ಬಂದಿತ್ತು. LIC ಕಟ್ಟಬೇಕಿತ್ತು ಮತ್ತು ಪೋಸ್ಟ್ ಆಫೀಸ್ಗೆಲ್ಲ ಹೋಗಿ ಅಮೌಂಟ್ ಕಟ್ಟಿ ಬರಬೇಕಿತ್ತು. ಆ್ಯಕ್ಚುಲಿ ನಮ್ಮ ಮನೆಯವರೇ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಗಾಡಿ ತೊಗೊಂಡ್ಮೇಲೆ ಲೇಟಾಗಿ ಹೋಗ್ತಾ ಇರೋ ಕಾರಣದಿಂದ ಹಂಗೆ ಕಟ್ಬಿಟ್ಟು ಹಂಗೆ ಹೋಗ್ತಾರೆ. ಜಾಸ್ತಿ ನಾನಿವಾಗ ಹೋಗ್ತಾ ಇಲ್ಲ ಪೋಸ್ಟ್ ಆಫೀಸ್ಗೆ, ಅದಕ್ಕೆ ಸುಮಾರು ದಿನಗಳಿಂದ ನಾನು ಅದು ವ್ಲಾಗ್ನ ಹಾಕ್ತಾಯಿಲ್ಲ ಅಷ್ಟೇನೆ. ಸೊ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಹೊರಟ್ಬಿಡ್ತಾರೆ ಬೇಗ ಕೆಲಸಕ್ಕೆ. ಜಾಸ್ತಿ ಮನೇಲಿ ಟೈಮ್ ಸ್ಪೆಂಡ್ ಮಾಡಲ್ಲ ಇವಾಗ ಅಂತಲೇ ಹೇಳ್ಬೋದು. ಅವರು ಹೊರಟ್ಬಿಟ್ರು. ಇನ್ನು ಅವರು ಹೊರಟ ಮೇಲೆ ನಾನಾದರೂ ಹೋಗಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾನಾದರೂ ಹೋಗಿ ಕಟ್ಟಿ ಬರಲೇಬೇಕಲ್ವ. ಸೊ ಆ ಕಾರಣಕ್ಕೋಸ್ಕರ ಪೋಸ್ಟ್ ಆಫೀಸ್ದೆಲ್ಲ ಬರೆದಿಟ್ಕೋತಾ ಇದ್ದೆ. ಇನ್ನು ಅಮ್ಮಂದು, ನಂದು, ನನ್ನ ಮಗಳದು 3 ಜನದ್ದು ಇದೆ RD. ಸೊ ಕಟ್ತಾ ಇದ್ದೀನಿ ಅದನ್ನು. RD ಅಂದರೆ ನನ್ನ ಮಗಳದ್ದೇನು RD ಅಲ್ಲ, ಸುಕನ್ಯಾ ಸಮೃದ್ಧಿ ಯೋಜನೆ. ನಂದು ನಮ್ಮ ಅಮ್ಮಂದು RD 3 ಇದೆ. ಹೋಗಿ ಆ 3 ಚಾನಲ್ನು ಫಿಲ್ ಮಾಡಿ ನಾನು ಈಗ ಹೋಗ್ತೀನಲ್ವ, ಹೋದಾಗ ಮುಂದಿನ ತಿಂಗ್ಳಿಗೆ ಚಾನಲ್ನ ಈಸ್ಕೊಂಬಂದ್ಬಿಡ್ತೀನಿ. ಮನೇಲಿ ಬಂದು ಫಿಲ್ ಮಾಡಿಬಿಟ್ಟು ಅಲ್ಲೂ ಹೋಗಿ ಫಿಲ್ ಮಾಡಿ ಲೈನಲ್ಲಿ ನಿಂತು ತುಂಬ ಲೇಟಾಗುತ್ತೆ. ಮನೇಲೇ ಫಿಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಡೈರೆಕ್ಟಾಗಿ ಲೈನಲ್ಲಿ ನಿಂತ್ಕೊಬೋದು. ಅಲ್ಲಿ ಆಲ್ರೆಡಿ ಇನ್ನೇನು ಒಂದು 15 ಅನ್ನೋಷ್ಟೊತ್ತಿಗೆ ಎಲ್ಲ ಪೂರ್ತಿ ರಶ್ ಆಗಿಬಿಡುತ್ತೆ, ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದು ಲಾಸ್ಟು 15ನೇ ತಾರೀಕಿಗೆ ಲಾಸ್ಟು, ಅಷ್ಟರಲ್ಲಿ ಕಟ್ಟಿಬಿಡ್ಬೇಕು. ಆ ಕಾರಣಕ್ಕೋಸ್ಕರ ಫುಲ್ಲು ರಶ್ ಆಗಿಬಿಡ್ತಾರೆ ಜನ ಅಲ್ಲಿ. ಸೊ ನಾನಂತೂ ಬೇಗನೆ ಹೋಗ್ಬಿಡ್ತೀನಿ, 1-2 ದಿನ 3 ದಿನ ಬೇಗನೆ ಹೋಗಿ ಕಟ್ಬಿಡ್ತೀನಿ. ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತೀನಿ, ಮನೇಲೇ ಎಲ್ಲ ಬರೆದು ತೊಗೊಂಡು ಹೋಗ್ತೀನಿ. ಇನ್ನು ಮುಂದೊಂದು ತಿಂಗಳು ಚಾನಲ್ ಕೊಡಿ ಅಂತ ಅಂದರೆ ನಾವು ಎಷ್ಟು ಪಾಸ್ಬುಕ್ ಕೊಟ್ಟಿರ್ತೀವೋ ಅವ್ರಿಗೆ 3 ಕೊಟ್ಟಿದ್ರೆ 3 ಕೊಡ್ತಾರೆ, 4 ಕೊಟ್ಟಿದ್ರೆ 4 ಕೊಡ್ತಾರೆ, ಆ ರೀತಿ. ಆಮೇಲೆ ಹೊರಟೆ ನಾನು ಹೋಗಿ ಪೋಸ್ಟ್ ಆಫೀಸ್ಗೆಲ್ಲ ಕಟ್ಬಿಟ್ಟು ಇನ್ನು ಅಲ್ಲಿ ಪೋಸ್ಟ್ ಆಫೀಸಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹಂಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ಒಂದು 5 ಮಿನಿಟ್ಸ್ ವಾಕ್ ಆಗುತ್ತೆ ಅಷ್ಟೇ. ಅಲ್ಲಿಂದ LICದು ಒಂದು ಚಿಕ್ಕದೊಂದು ಆಫೀಸ್ ಇದೆ, ಸೊ ಅಲ್ಲಿ ಕಟ್ಟಿಸ್ಕೋತಾರೆ. ಅಲ್ಲಿ ಹೋಗಿ LIC ಆಫೀಸ್ಗೆ ಹಂಗೆ ಹೋಗ್ಬಿಟ್ಟು ವಾಕಬಲ್ ಹಂಗೆ ಡಿಸ್ಟೆನ್ಸ್ ಅಷ್ಟೇ, ಆಗಲೇ ಹೇಳ್ದಂಗೆ ಹೋಗಿ ಹಂಗೇ LIC ಆಫೀಸ್ಗೆ ಹೋಗಿ LICನೂ ಕೂಡ ಕಟ್ಬಿಟ್ಟು ಆಮೇಲೆ ಮನೆಗೆ ಬಂದಿದ್ದಾಯಿತು. ಇನ್ನು ಮನೆಗೆ ಬಂದು ಇನ್ನು ಮಕ್ಕಳು ಎಲ್ಲ ಬೇರೆ ಬಂದುಬಿಡ್ತಾರಲ್ವ. ಸೊ ಆ ಕಾರಣಕ್ಕೋಸ್ಕರ ಅಡುಗೆ ಎಲ್ಲ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಇನ್ನು ಬೆಳಿಗ್ಗೆ ಮಾಡಿದ್ದು ಇದೆಯಲ್ಲ, ಅದು ಕಾಳು ಮತ್ತು ತೊಗರಿಕಾಯಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಿತ್ತಲ್ವ. ಸೊ ಅದು ಸ್ವಲ್ಪ ಇತ್ತು, ಅದನ್ನು ಎತ್ತಿಟ್ಬಿಟ್ಟು ಇನ್ನು ಮಕ್ಕಳು ಬೇಳೆ ಸಾರು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬೇಳೆ ಸಾಂಬಾರನ್ನ ಮಾಡ್ಕೋತಾ ಇದ್ದೆ. ಇನ್ನು ಅದು ಬೇಕಿದ್ರೆ ಇದ್ರೂ ಬೇಕಾದ್ರೆ ನಾಳೆ ದೋಸೆಗೆ ಹಾಕ್ಕೊಡ್ಬೋದಲ್ವ. ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಇಡ್ಲಿ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಕಿಚನ್ನ. ಪ್ರತಿಯೊಂದು ಸಣ್ಣ ಪುಟ್ಟದ್ದು ನಾನು ವಿಡಿಯೋದಲ್ಲಿ ಮುಂಚಿನ ಥರ ನಾನಿವಾಗ ತೋರಿಸ್ತಾ ಇಲ್ಲ ಜಾಸ್ತಿ. ಸೊ ಆ ಕಾರಣದಿಂದ ತೋರಿಸಿಲ್ಲ ಅಷ್ಟೇನೆ. ಇನ್ನು ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೊರಟಿದ್ದು ನಾನು. ಆಮೇಲೆ ಅಲ್ಲಿಂದ ಬಂದು ಡೈರೆಕ್ಟಾಗಿ ಅಡುಗೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ. ಬೇಳೆ ಸಾಂಬಾರು ಮಾಡಿದೆ. ಅದು ಒಂದು ಸೋರೆಕಾಯಿ ಇತ್ತು, ಸೊ ಸೋರೆಕಾಯಿನ ಹಾಕಿಬಿಟ್ಟು ಸಾಂಬಾರನ್ನ ಮಾಡಿಕೊಂಡೆ. ಬೇಳೆ ಸಾಂಬಾರನ್ನ ಸ್ವಲ್ಪನೇ ಮಾಡಿದ್ದು.
ಅದು ಸಾಂಬಾರು ವೆಜಿಟೇಬಲ್ಸು ಕುರ್ಮ ಬೇರೆ ಇತ್ತಲ್ವ, ಅದನ್ನೆಲ್ಲ ಹಾಗೆ ಇಟ್ಬಿಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ನಾನು ಕೂಡ ಹೊರಟಿದ್ದಾಯಿತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗಿ ಸುಮಾರು ದಿನಗಳೇ ಆಗಿತ್ತು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಬರೋ ತನಕ ಕಾದಿದ್ದು, ಮಕ್ಕಳು ಬರೋಷ್ಟೊತ್ತಿಗೆ ಅಡುಗೆ ಅದು ಇದು ಕೆಲಸಗಳು, ಬಟ್ಟೆ ಎಳ್ಕೊಂಬಂದು ಬಟ್ಟೆ ಫೋಲ್ಡ್ ಮಾಡೋದು, ಪ್ರತಿಯೊಂದು ಕೂಡ ಸುಮಾರು ನನಗೆ 3 ಗಂಟೆಯಿಂದ 3:30 ತನಕ ನನಗೆ ಕೆಲಸನೇ ಮುಗಿಯಲ್ಲ. ನಂದು ಮೀಶೋ ವರ್ಕ್ ಕೂಡ ಸಪ್ರೇಟಾಗಿ ಅದು ಕೂಡ ಒಂದಷ್ಟೊತ್ತು ನನಗೆ ಟೈಮ್ ಹಿಡಿಯುತ್ತೆ. ಈ ಬ್ಯುಸಿಲಿ ನಾನು ನಿಜವಾಗ್ಲೂ ಯೂಟ್ಯೂಬ್ ಮೇಂಟೈನ್ ಮಾಡೋದಕ್ಕೆ ನಿಜವಾಗ್ಲೂ ನನ್ನ ಕೈಲಾಗಲಿಲ್ಲ. ಅದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅಷ್ಟೇನೆ. ಯಾವಾಗ ಪುರ್ಸೊತ್ತಾಗುತ್ತೋ ಅವಾಗ ಮಾತ್ರ ಯೂಟ್ಯೂಬ್ ವೀಡಿಯೋನ ಹಾಕ್ಕೊಂಡು ವ್ಲಾಗ್ ಮಾಡಿರ್ತೀನಿ. ಬಟ್ ಸ್ವಲ್ಪ ತಡ ಆಗ್ತಿದೆ ಅಷ್ಟೇ ಹಾಕೋದಕ್ಕೆ. ಈಗ ನೆನ್ನೆ ಮೊನ್ನೆ ಎಲ್ಲ ಹಾಕಿದ್ದು ಊರ ಹಬ್ಬ ನಮ್ಮ ದೊಡ್ಡಪ್ಪವ್ರ ಊರಲ್ಲಿ ಸುಮಾರು ಒಂದು 15 ಡೇಸ್ ಮೇಲೆ ಆಯಿತು ಅಂತ ಹೇಳ್ಬೋದು. ಬಟ್ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ನಿಜವಾಗ್ಲೂ ನನಗೆ ಒಂಥರ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಆ ಥರ ಇದೆ ಅಲ್ವಾ, ಫೇಸ್ ಮಾಡಲೇಬೇಕು. ಸೊ ಆ ರೀತಿ ಆಮೇಲೆ ರಾಯರ ದೇವಸ್ಥಾನಕ್ಕೆ ಹೋಗಿ ಸುಮಾರು ದಿನಗಳೇ ಆಗಿತ್ತು. ಒಂಥರ ಹೋಗದೇ ಇದ್ದರೆ ಒಂಥರ ಬೇಜಾರಾಗ್ತಾನೇ ಇರುತ್ತೆ. ಯಾಕೆ ಏನೇನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ. ಸೊ ಟೆನಿಕಾಸ್ಟ್ ಇವತ್ತು ಹೋಗಲೇಬೇಕು ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಬಂದು ಸ್ಕೂಲಿಂದ ಮಕ್ಕಳು ನಾನು 3 ಜನನೂ ಹೋಗ್ಬಿಟ್ಟು ಅಲ್ಲಿ ಮಾಮೂಲಿ ಎಲ್ಲ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು. ಬಟ್ ನಾನು ಇನ್ನೊಂದು ಶೇರ್ ಮಾಡಬೇಕು ನಿಮ್ಮ ಹತ್ರ. ನಂದು ಕಾಯಿ ಕಳೆದೋಗ್ಬಿಟ್ಟಿದೆ, ಕಾಯಿ ಇಲ್ಲ ನಂದು. ಸುಮಾರು ಹೋಗ್ತಾ ಎಷ್ಟು ನೋಡ್ತಾ ಇರ್ಬೋದು, ತುಂಬ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ರಾಯರ ಮಠದಲ್ಲಿ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು, ನಾನು ಕಾಯಿ ವಿಚಾರಕ್ಕೆ ಬಂದೆ. ಸೊ ನಂದು ಕಾಯಿ ಕಳೆದೋಗ್ಬಿಟ್ಟಿದೆ, ಕಾಯಿ ಇಲ್ಲ ನಂದು. ಬಟ್ ಆದರೂ ಕೂಡ ಅಲ್ಲಿ ಇರೋರನ್ನ ಕೇಳಿದ್ದಕ್ಕೆ ಅವರು ಏನೂ ತೊಂದರೆ ಇಲ್ಲ, ಕಾಯಿ ಕಳೆದೋದ್ರೆ ನಿಮಗೆ ಕರ್ಮ ಕಳೆದಂಗೆ, ಅದು ಏನೂ ತೊಂದರೆ ಇಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ ಅಂತಲೇ ಅವರು ಹೇಳಿದ್ರು. ಬಟ್ ಆದರೂ ಕೂಡ ಕಾಯಿ ಕಳೆದೋದ್ರು ನಿಮ್ಗೆ ಇಷ್ಟ ಇದ್ದರೆ ಮನಸ್ಸಿದ್ರೆ ಕಟ್ಟಿ, ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಕರ್ಮ ಕಳೆದಿದೆ ಆಲ್ಮೋಸ್ಟ್ ಅಂತ ಅಂದರೆ ನಿಮ್ಮದು ಕರ್ಮ ಕಳೆದಿದೆ ಅಂತ ಹೇಳಿದ್ರು ಅವರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಇನ್ನು ಮತ್ತೆ ಏನು ಕಾಯಿ ಕಟ್ಟೋದು ಬಿಡು ಅಂತ ಹೇಳ್ಬಿಟ್ಟು ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಜಸ್ಟ್ ನನಗೆ ಯಾವಾಗ ಈಗ ವೀಕ್ಲಿ ಒನ್ಸ್ ಹೋಗ್ತಾನೆ ಇದ್ದೆ. ಬಟ್ ಇವಾಗ ವಾರಕ್ಕೆ ಒಂದು ಸಲ ಅಲ್ಲ, ನನಗೆ ಯಾವಾಗ ಮನ್ಸು ಕೊಡ್ತಾರೋ, ವಾರಕ್ಕೆ 2 ಸಲ ಮನ್ಸು ಕೊಟ್ಟರು ಹೋಗ್ತೀನಿ, ಇಲ್ಲ ತಿಂಗ್ಳಿಗೆ ಒಂದೇ ಸಲ ಮನ್ಸು ಕೊಟ್ಟರು ಹೋಗ್ತೀನಿ. ಆ ರೀತಿ ಆಗಿಬಿಟ್ಟಿದೆ ಇವಾಗ ಕಾಯಿ ಇಲ್ಲದೇ ಇರೋ ಕಾರಣದಿಂದ. ಹೋಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು, ಪ್ರದಕ್ಷಿಣೆ ಮುಗಿಸ್ಕೊಂಡು, ಪ್ರಸಾದ ತಿಂದ್ಕೊಂಡು, ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಆಟೋ ಒಂದು 7 ಗಂಟೆ 7:30 ಅಷ್ಟೊತ್ತು ಕ್ಲೋಸ್ ಆಗುತ್ತೆ ಅಲ್ಲಿ, ಅಷ್ಟೊತ್ತಿಗೆ ನಾನು ವಾಪಸ್ ರಿಟರ್ನ್ ಆಗ್ತೀನಿ. ಆ ರೀತಿ ಇನ್ನು ನಾನು ಅಲ್ಲಿಂದ ಬರಬೇಕಾದ್ರೆ ಇನ್ನು ಮಕ್ಳನ್ನ ಕರ್ಕೊಂಡು ಹಂಗೇ ಆನ್ ದ ವೇ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಹೂವು ಎಲ್ಲ ತೊಗೊಬರ್ಬೇಕಿತ್ತು. ಎಲ್ಲ ತೊಗೊಂಡು ಹಾಗೆ ಬಂದೆ. ತೊಗೊಂಬಂದು ಎಲ್ಲ ಫ್ರಿಜ್ಗೆ ಎತ್ತಿಟ್ಕೊಂಡೆ. ಇನ್ನು ಇಬ್ಬರು ಮಕ್ಕಳು ಕೂಡ ಓದ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ತಾಯಿದ್ರು. ನಂದು ಸ್ವಲ್ಪ ಸ್ಟಿಚ್ ಹಾಕುವಂಥದ್ದಿತ್ತು. ಸಣ್ಣ ಪುಟ್ಟ ಹೊಲಿಗೆ ಎಲ್ಲ ಬಿಟ್ಟೋಗಿರುತ್ತಲ್ವ, ಅದನ್ನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊಂಡಿರ್ತೀನಿ. ನನಗೆ ಅದು ಮಿಷಿನು ಒಂದೇ ಕಡೆ ಇದ್ದರೆ ಅಲ್ಲಲ್ಲೇ ಸ್ಟಿಚ್ ಹಾಕೋಬಿಡ್ಬೋದು. ಬಟ್ ನಾನು ಕ್ಯಾರಿ ಮಾಡೋದ್ರಿಂದ ಮಿಷಿನ್ನ ಅದನ್ನು ಎತ್ತಿಟ್ಬಿಟ್ಟಿರ್ತೀನಿ. ನನಗೆ ಬೇಕಾದಾಗ ಮಾತ್ರ ಟೇಬಲ್ ಮೇಲೆ ಇಟ್ಕೊಂಡು ನಾನು ಸ್ಟಿಚ್ ಹಾಕ್ಕೊಳ್ಳೋದು. ಸೊ ಆ ಕಾರಣಕ್ಕೋಸ್ಕರ ಯಾವಾಗಲೂ ಮೇಲೆ ಎತ್ತಿ ಕೆಳಗಡೆ ಇಳಿಸಿ ಈ ಥರ ಎಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದಷ್ಟು ಬಟ್ಟೆಗಳನ್ನೆಲ್ಲ ನಾನು ಸಪ್ರೇಟಾಗಿ ಸ್ಟಿಚ್ ಬಿಟ್ಟಿದ್ದು. ಹೊಸ ಬಟ್ಟೆಗಳೇನಾದರೂ ತೊಗೊಂಡ್ರೆ ಅದಕ್ಕೊಂದೊಂದು ಸ್ಟಿಚ್ ಹಾಕೋದು, ಮಕ್ಳಿಗೇನಾದರೂ ಹೊಸ ಬಟ್ಟೆ ತೊಗೊಂಡ್ರೆ ಈ ರೀತಿ ಎಲ್ಲ ನಾವೇನಾದರೂ ನೈಟಿ ಏನಾದರೂ ತೊಗೊಂಡ್ರೆ ಅದೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅದೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊತೀನಿ. ಒಂದಷ್ಟು ಬಟ್ಟೆ ಆದಮೇಲೆ ಒಂದು ಸಲ ಯಾವಾಗಾದರೂ ತಿಂಗಳಿಗೋ ಇಲ್ಲ 2 ತಿಂಗಳಿಗೋ ಪುರ್ಸೊತ್ತಾದಾಗ ಕೂತ್ಕೊಂಡು ಈ ರೀತಿ ಸ್ಟಿಚ್ನ ಹಾಕೊಂಡ್ಬಿಡ್ತೀನಿ. ಪುರ್ಸೊತ್ತೇನು ಯಾವಾಗಲೂ ಇರಲ್ಲ, ಒಂದೊಂದು ಸಲ ಇರುತ್ತೆ, ಬಿಡುವಿರ್ತೀನಿ, ಫ್ರೀ ಇರ್ತೀನಿ. ಬಟ್ ಆದರೂ ಕೂಡ ಇಂಟ್ರೆಸ್ಟ್ ಇರಲ್ಲ. ನನಗೆ ಎಷ್ಟೇ ಬ್ಯುಸಿ ಇದ್ರೂ ನನಗೆ ಇಂಟ್ರೆಸ್ಟ್ ಬಂತು ಅಂತ ಅಂದರೆ ಆ ಬ್ಯುಸಿಲಿ ಕೂಡ ನಾನು ಸ್ಟಿಚ್ ಹಾಕ್ತೀನಿ ಅಂತ ಹೇಳ್ಬೋದು. ಆ ರೀತಿ ನಂದು ಬುದ್ಧಿ. ಈಗಲೂ ಏನು ಸಾಕಾಗಿತ್ತು ನನಗೆ ಬೆಳಿಗ್ಗೆಯಿಂದ, ಆದರೂ ಕೂಡ ಏನೋ ಇಂಟ್ರೆಸ್ಟ್ ಬಂತು. ಇಲ್ಲ ಸ್ವಲ್ಪ ಸ್ಟಿಚ್ ಹಾಕೊಂಬಿಡೋಣ, ಎತ್ತಿಟ್ಟು ಎಷ್ಟು ದಿವಸ ಆಯಿತು, ಇನ್ನು ಅಡುಗೆ ಬೇರೆ ಏನೂ ಮಾಡೋಂಗಿರಲಿಲ್ಲ. ಎಕ್ಸಾಮ್ಸ್ ಎಲ್ಲ ನೆಕ್ಸ್ಟ್ ವೀಕಿಂದ ಸ್ಟಾರ್ಟು. ಮಕ್ಕಳಿಗೆ ಓದಿಸಿದ್ರೂ ಪ್ರಯೋಜನ ಇಲ್ಲ. ಈಗ ನಮ್ಮ ಥರನೇ ಅಲ್ವಾ ಮಕ್ಕಳು, ನಾವು ಅಷ್ಟೇ ಆವಾಗಿನ ಟೈಮಲ್ಲಿ
ಓದು ಓದು ಅಂತ ಹೇಳಿದ್ರು ಓದ್ಕೋತಾ ಇರಲಿಲ್ಲ. ಅಟ್ಲೀಸ್ಟು ಏನೋ ಒಂದು ಹೇಳ್ತಾರಲ್ಲ, ಫೋರ್ಸಬಲ್ಗೆ ಕುತ್ಕೊಂಡು ಓದ್ರೂ ನಮ್ಗೆ ಅಲ್ಲಿ ತನಕ ನಮ್ಗೆ ನೆನಪೇ ಆಗ್ತಾ ಇರಲಿಲ್ಲ. ನಾಳೆ ಎಕ್ಸಾಮು ಅಂತ ಅಂದಾಗ ಇವತ್ತು ಕೂತ್ಕೊಂಡು ಓದಬೇಕಾದ್ರೇ ನಮ್ಗೆ ಅಷ್ಟೋ ಇಷ್ಟೋ ತಲೆಯಲ್ಲಿ ಇರ್ತಿತ್ತು, ಇಲ್ಲಾಂದರೆ ಅದು ಇರ್ತಿರಲಿಲ್ಲ. ಆ ರೀತಿಯೇ ಅಲ್ವಾ, ಮಕ್ಕಳು ಓದಿಸಿದ್ರು ವೇಸ್ಟು. ಏನೇನಾದರೂ ಸಣ್ಣ ಪುಟ್ಟ ಹೋಮ್ ವರ್ಕ್ಸು ಅದು ಇದು ಏನಾದರೂ ಮಾಡ್ತಾ ಇರ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟು ನಾನು ಸ್ಟಿಚ್ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಿಚ್ ಹಾಕ್ಕೋತಾ ಇದ್ದೆ. ಇನ್ನೂ ನನ್ನ ಹತ್ರ ಸುಮಾರು ಯಾಕೋ ಫುಲ್ಲು ಸ್ಯಾರೀಸ್ ಎಲ್ಲ ಪರವಾಗಿಲ್ಲ ಸೇಲ್ ಆಗ್ತಾ ಬರ್ತಿದೆ. ಬಟ್ ಡ್ರೆಸ್ಸಸ್ ಎಲ್ಲ ಯಾವುದು ಒಂದು ಡ್ರೆಸ್ಸಸ್ಸು ಕೂಡ ಸೇಲ್ ಆಗಿಲ್ಲ. ಸುಮಾರು ಒಂದು 30,000 ರೂಪಾಯಿ ಮೇಲೆ ಬಂಡವಾಳ ಹಾಕಿದ್ದೀನಿ ಡ್ರೆಸ್ಸಸ್ಗೆಲ್ಲ. ಟಾಪ್ಸು, 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಈ ರೀತಿ ಎಲ್ಲ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ಸರಿ ಆಯಿತು, ಇನ್ನೇನು ಮಾಡೋದಕ್ಕಾಗುತ್ತೆ. ನನ್ನ ಹತ್ರ ಕೂಡ 2 ಪೀಸ್ ಸೆಟ್ಟು ಒಂದು ಕೂಡ ಇಲ್ಲ. ಎಲ್ಲ ಜಾಸ್ತಿ ನನ್ನ ಹತ್ರ ಬಂದು ಟಾಪು ಲೆಗ್ಗಿನ್ಸ್ ಇಷ್ಟೇನೆ. 2 ಪೀಸ್ ಸೆಟ್ ನನ್ನ ಹತ್ರ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನನ್ನ ಹತ್ರ ಎಲ್ ಸೈಜು ಎಲ್ಲ ತೊಗೊಂಡು ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ತುಂಡ ಮಾಡಿ ಅದನ್ನು ಎಲ್ಲ ಸ್ಟಿಚ್ ಹಾಕ್ಕೊಂಡು ಎಲ್ಲ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡೆ. ನಿಜವಾಗ್ಲೂ ಬೇಜಾರಾಗುತ್ತೆ. 20,000-30,000 ರೂಪಾಯಿ ತನಕ ಬಂಡವಾಳ ಹಾಕ್ಬಿಟ್ಟು ಈ ರೀತಿ ಆಗಿಬಿಟ್ರೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಸದ್ಯ ಹೆಂಗೋ ಒಂದಷ್ಟೋ ಇಷ್ಟೋ ಸ್ಯಾರಿಲೆಲ್ಲ ಕವರ್ ಮಾಡಿದ್ದೀನಿ, ಪರವಾಗಿಲ್ಲ. ಸೊ ಡ್ರೆಸ್ಸಸ್ ಮಾತ್ರ ನಿಜವಾಗ್ಲೂ ತುಂಬಾ ನಾನು ಮೋಸ ಹೋದೆ ಅಂತ ಹೇಳ್ಬೋದು. ನಾನು ತುಂಬ ದುಡುಕ್ಬಿಡ್ತೀನಿ, ಒಂದೊಂದು ಸಲ ದುಡುಕಿ ನಿರ್ಧಾರ ತೊಗೊಬಿಡ್ತೀನಿ ಅಂತ ಅನಿಸುತ್ತೆ. ಸ್ಯಾರೀಸ್ಗೆ ಆಗ್ತಾನೆ 50,000-60,000 ರೂಪಾಯಿ ತನಕ ಬಂಡವಾಳ ಹಾಕಿ ಎಲ್ಲ ಒಂದು ಟೋಟಲ್ಲು ನಾನು ಸ್ಟಾರ್ಟಿಂಗಲ್ಲೇ 70,000-80,000 ರೂಪಾಯಿ ತನಕ ಆಗೋಯಿತು. ಅದನ್ನೆಲ್ಲ ಕವರ್ ಮಾಡಿದೆ. ಅದನ್ನೆಲ್ಲ ಹೆಂಗೆ ಮಾಡೋದು, ಏನು ಇನ್ಸ್ಟಾಗ್ರಾಮಲ್ಲಿ ಹೋಗ್ತಾ ಇಲ್ಲ, ಏನು ಮಾಡೋದು ಅಂತ ಏನು ಯೋಚನೆನೇ ಮಾಡ್ದೇನೆ ನಾನು ಸಡನ್ಲಿ ದುಡುಕ್ಬಿಟ್ಟೆ ಅಂತಲೇ ಹೇಳ್ಬೋದು. ಹಿಂದೆಲೇ ಡ್ರೆಸ್ಸಿಗೆಲ್ಲ ನಾನು ಇನ್ವೆಸ್ಟ್ ಮಾಡಬಾರ್ದಾಗಿತ್ತು. ಸೊ ಅದೊಂದು ಬೇಜಾರಾಯಿತು ನನಗೆ. ಆದರೂ ಏನೂ ಮಾಡೋದಕ್ಕಾಗಲ್ಲ, ಹಾಕ್ಬಿಟ್ಟಿದ್ದೀನಿ, ಹೆಂಗೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಭರವಸೆಯಲ್ಲೇ ಇದ್ದೀನಿ. ಆದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಏನೇನೆಲ್ಲ ಮಾಡಿದೆ ನಾನು ಅದಕ್ಕೆ, ಬಟ್ ಆದರೂ ನಿಜವಾಗ್ಲೂ ಏನೂ ಪ್ರಯೋಜನ ಆಗಲಿಲ್ಲ. ಸೊ ಅದಕ್ಕೇ ಸ್ವಲ್ಪ ನಾನು ಒಂದೊಂದು ನನ್ನ ಸೈಜ್ದು ಒಂದೊಂದು ತೊಗೊಂಡು ನಾನಾದರೂ ವೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸೀರೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿ ಸುಮಾರು ವರ್ಷಗಳೇ ಆಯಿತು. ಬಟ್ ನನಗೆ ಅಂತ ನಾನು ತೊಗೊಂಡಿರೋದು ಅಂದರೆ ಒಂದು 2ರಿಂದ ಇಷ್ಟು ವರ್ಷ ಆಯ್ತಲ್ವ, ಒಂದು 2ರಿಂದ 3 ಸೀರೆ ಅಷ್ಟೇ ನಾನು ತೊಗೊಂಡಿರೋದು. ಬಟ್ ನಾನು ಜಾಸ್ತಿ ಅಷ್ಟು ಸೀರೆ ಹುಚ್ಚು ಅಂದರೆ ನನಗೆ ತುಂಬ ಲವ್ವು ಸೀರೆ ಮೇಲೆ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ನಾನು ನೋಡ್ತೀನಿ, ಆಸೆ ತೀರಿಸ್ಕೋತಿದ್ದೆ ಅಷ್ಟೇನೆ, ನಾನು ಜಾಸ್ತಿ ತೊಗೋತಾ ಇರಲಿಲ್ಲ. ಸೀರೆನ ವ್ಯಾಪಾರ ಮಾಡೋದಕ್ಕೂ ಮುಂಚೆಲೇ ಹೊರ್ಗಡೆ ಮಾತ್ರ ಅಷ್ಟೇ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಮಾಡ್ತಿರ್ಬೇಕಾದ್ರೆ ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ, ಬೇಡ 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 ನೋಡೋಣ ಅಂತಲೇ ನಾನು ಮುಂದೆ ಹಾಕ್ಕೊಂಡು ಬಂದೆ. ಫೈನಲಿ ಒಂದು 4 ಸೀರೆ ಏನೋ ತೊಗೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಆಮೇಲೆ ದೇವ್ರು ಗುಡಿಸೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸೀರೆ ತೊಗೊಂಡಿದ್ದೀನಿ. ಒಂದು 4-5 ಸೀರೆ ಅಷ್ಟೇನೆ. ಸೊ ಡ್ರೆಸ್ಸಸ್ ಮಾತ್ರ ನಾನು ಯಾವತ್ತೂ ತೊಗೊಂಡಿರಲಿಲ್ಲ, ಇದೇ ಫಸ್ಟು ನನಗೆ ಬೇಕಿತ್ತು. ಅದಕ್ಕೆ ಆ ಕಾರಣಕ್ಕೋಸ್ಕರ ನಾನು ತೊಗೊಂಡೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ನನ್ನ ಇವತ್ತಿನ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಮತ್ತು ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.